ಹಿರಿಯ ವಕೀಲರೂ ಆದ ಪಿ ದತ್ತಾತ್ರೇಯ ಅವರ ಹುಟ್ಟುಹಬ್ಬವನ್ನು ಈ ದಿನ ಸರಳವಾಗಿ ಹಮ್ಮಿಕೊಂಡಿದ್ದು, ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶುಭಾಶಯ ತಿಳಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ ಅಪಾರ ಸಂಖ್ಯೆಯ ಹಿರಿಯ ಕಿರಿಯ ವಕೀಲರು, ಮಧುಗಿರಿ ಪಟ್ಟಣದ ಸ್ನೇಹಿತರು, ಅಭಿಮಾನಿ ಬಳಗದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂತಿ ತಿಮ್ಮರಾಜು ಎಚ್ಟಿ ವಕೀಲರು, ಮಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ತಿಳಿಸಿದರು. ಪಿ ದತ್ತಾತ್ರೇಯ ವಕೀಲರು ಈ ಸಂದರ್ಭದಲ್ಲಿ ಮಾತನಾಡಿ, ನನ್ನ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನನ್ನ ಅಣ್ಣ ತಮ್ಮಂದಿರೇ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು. ಹಾಗೂ ವಿಶೇಷವಾಗಿ ನಾನು ಈ ಮಟ್ಟಕ್ಕೆ ಬರಬೇಕಾದರೆ, ಈ ಹೆಸರು ಗಳಿಸಬೇಕಾದರೆ ನನ್ನ ಗುರುಗಳಾದ ಬಿ.ಆರ್. ರಾಮಕೃಷ್ಣ, ನನ್ನ ಹಿರಿಯ ಗುರುಗಳಾದ ವಕೀಲರು ಆಶೀರ್ವಾದದಿಂದ ಎಷ್ಟರ ಮಟ್ಟಿಗೆ ಬಂದಿದ್ದೇನೆ ಎಂದು ಅವರು ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು ಹಾಗೂ ಅವರ ಆಶೀರ್ವಾದವನ್ನು ಪಡೆದರು. ಪ್ರಪ್ರಥಮ ಬಾರಿಗೆ ಇವತ್ತೇ ನಾನು ಹುಟ್ಟುಹಬ್ಬದ ಹಬ್ಬನ ಇಷ್ಟು ವಿಜೃಂಭಣೆಯಾಗಿ ನಿಮ್ಮ ಸಂತಾನ, ನಿಮ್ಮ ಒಂದು ಆಶಯಗಳಿಂದ ಮಾಡ್ಕೊತಾ ಇದ್ದೀನಿ. ಹಾಗೆ ಭಾಳ ಸಂತೋಷ ಆಗ್ತಾ ಇದೆ. ಇಷ್ಟು ನನ್ನ ಮೇಲೆ ಪ್ರೀತಿ, ಅಭಿಮಾನ, ಸ್ನೇಹ ಎಲ್ಲ ಇಟ್ಕೊಂಡಿರೋದ್ರಿಂದ. ಹಾಗಾಗಿ ಈ ದಿನ ನಾನು ಭಾಳ ಸಂತೋಷ ಆಗಿದೆ ನನಗೆ. ಹೇಳೋದು, ಇವತ್ತು ನಾನು ನನ್ನ ಗುರುಗಳನ್ನು ಫಸ್ಟು ನೆನೆಸ್ಕೊತೀನಿ. ನನಗೆ ವಿದ್ಯೆ ಕಲಿಸಿದ ಗುರು ನಮ್ಮ ಟಿ.ಎಸ್. ಕೃಷ್ಣಸ್ವಾಮಿ. ನನಗೆ ಪ್ರಪ್ರಥಮವಾಗಿ ಹಣಕಾಸಿನ ನನಗೆ ಸಹಾಯ ಮಾಡಿದವರು ನಮ್ಮ ಗುರುಗಳು ಬಿ.ಆರ್. ರಾಮಕೃಷ್ಣ ಅವರು. ಅವರ ಆಶೀರ್ವಾದದಿಂದ ನಾನು ಇವತ್ತು ಭಾಳ ಬೆಳೆದಿದ್ದೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಿ ದತ್ತಾತ್ರೇಯ ಅವರ ಗುರುಗಳಾದ ಬಿ.ಆರ್. ರಾಮಕೃಷ್ಣ ಅವರು ಮಾತನಾಡಿ, ನನ್ನ ಶಿಷ್ಯನಾದ ದತ್ತಾತ್ರೇಯರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು. ಇವತ್ತಿನ ದಿನ ನಮ್ಮ PDT ಅವರ ಬರ್ಡೇನ ಅವ್ರು ಮಾಡ್ಕೊಳ್ತಾ ಇಲ್ಲ, ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇದೊಂದು ಸಂತೋಷವಾದಂಥ, ಅಂದರೆ ಮನುಷ್ಯ ಯಾವುದು ತನ್ನನ್ನು ತಾನು ಕೇಳ್ಕೊಳ್ತಕ್ಕಂಥದ್ದು, ರೆಕಗ್ನೈಸ್ ಮಾಡ್ಕೊಳ್ತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ, ಬೇರೆಯವ್ರನ್ನ ರೆಕಗ್ನೈಸ್ ಮಾಡಬೇಕು. ಮನುಷ್ಯ ಹೇಗೆ ಬಾಳಬೇಕು ಅಂತಕ್ಕಂಥದ್ದನ್ನು ಒಂದು ರೀತಿ ಮಾದರಿಯಾಗಿ ಇವತ್ತಿನ PDT ಅವರು ತೋರಿಸ್ಕೊಟ್ಟಿದ್ದಾರೆ. ಒಂದಂತೂ ಸತ್ಯ, ಮನುಷ್ಯ ಹುಟ್ಟದಲ್ಲೇ ಯಾರೂ ಸಾಹುಕಾರರಾಗಿ ಬರೋಕ್ಕೆ ಸಾಧ್ಯತೆ ಇಲ್ಲ. ಅವರು ಯಾವ ಥರ ಬೆಳೆದ್ರು, ಯಾವ ಥರ ಬದುಕಿದ್ರು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಜೀವನದಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಛಲ ಇದ್ದಾಗ ಮನುಷ್ಯ ಖಂಡಿತವಾಗಿಯೂ ಸಹ ಮುಂದಕ್ಕೆ ಬರೋಕ್ಕೆ ಸಾಧ್ಯತೆ ಅನ್ನೋದಕ್ಕೆ PDT ಅವರು ಒಂದು ದೊಡ್ಡ ಉದಾಹರಣೆ. ಇವರ ಮಾರ್ಗದರ್ಶನ ನಿಮ್ಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಇವತ್ತಿನ ನಮ್ಮನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಧನ್ಯವಾದಗಳು. ಕರುನಾಡ ನ್ಯೂಸ್, ನಿಮಗಾಗಿ, ನಿಮ್ಮ ಸೇವೆಗಾಗಿ.